ವೆಲ್ಕಮ್ ಟು ಬ್ಲಾಗ್ ಬೈ ಆದ್ಯ. ಎಲ್ರಿಗೂ ಟೈಟಲ್ ನೋಡ್ತಿದ್ದಾಗಲೇ ಗೊತ್ತಾಗ್ತಿದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಹೆಸರು ಬೇಳೆ ಇದು 1 ಲೋಟ ತಗೋಬೇಕು. ಸೇಮ್ ಮೆಜರ್ಮೆಂಟು 1 ಗ್ಲಾಸ್ ಅಕ್ಕಿ ತಗೋಬೇಕು. ಎರಡೂ ಸಮ ಪ್ರಮಾಣವಾಗಿ ತೊಗೊಂಡು ನಾನು ಸ್ವಲ್ಪ ಹೆಸರುಬೇಳೆ ಕಡಿಮೆನೇ ತೊಗೊಂಡಿದ್ದೀನಿ. ಹೆಸರುಬೇಳೆನ ದಯವಿಟ್ಟು ಹುರ್ಕೊಳ್ಳಿ. ಹುರ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಹುರಿಯೆಲ್ಲ ಹಾಗೆ ಮಾಡ್ತಾರೆ. ನಾನಿಲ್ಲಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು ಹೆಸರುಬೇಳೆನ. ಹುರಿದ್ಬಿಟ್ಟು ಅದನ್ನು ನಾವು ಅಕ್ಕಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಆಗಿದೆ ಹೆಸರುಬೇಳೆ. ಇವಾಗ ಸ್ಟವ್ ಆಫ್ ಮಾಡೋಣ. ಅದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನು. ಹೆಸರುಬೇಳೆ ಹಾಕ್ಕೊಂಡು 1 ಗ್ಲಾಸ್ ಅಕ್ಕಿನೂ ಅದರೊಳಗಡೆನೆ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಇವಾಗ ಅದನ್ನು ವಾಶ್ ಮಾಡ್ಕೊಳ್ಳೋಣ ನಾವು ನೀಟಾಗಿ. ನೋಡಿ ಈಗ ನೀಟಾಗಿ ಒಂದೆರಡು ಸಲ ಅದನ್ನು ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿಕೊಂಡು ಅದಕ್ಕೆ ನಾವು ರೈಸ್ಗೆ ಯಾವ ಥರ ನಾವು ನೀರು ಹಾಕ್ತೀವಿ ಸೇಮ್ ಅದೇ ಥರ ಇದಕ್ಕೂ ನೀರು ಹಾಕಿ. ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ರೈಸ್ಗೆ ಯಾವ ಥರ ನಾವು ಯಾವ ಪ್ರಮಾಣದಲ್ಲಿ ನೀರು ಹಾಕ್ತೀವೋ ಅದೇ ಥರ ಇದಕ್ಕೂ ನೀರು ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ವಿಷಲ್ ಕೂಗಿಸ್ಕೊಳ್ತಾ ಇರಲಿ. ಅಷ್ಟರಲ್ಲಿ ನಾವು ಹಾಲು ಕಾಯಕ್ಕಿಡೋಣ. ಹಾಲನ್ನ ಮೀಡಿಯಮ್ ಫ್ಲೇಮಲ್ಲೇ ಕಾಯಿಸಿ ತಣ್ಣಗಾಗಬೇಕು. ಸೊ ಹಂಗಾಗಿ ಇದು ಕೂಗ್ತಾ ಇರುತ್ತೆ. ಒಂದು ಸೈಡ್ ಹಾಲಿಡೋಣ. ನೆಕ್ಸ್ಟು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ ನೋಡಿ. ಕಾಯಿ, ಏಲಕ್ಕಿ, ಲವಂಗ, ದ್ರಾಕ್ಷಿ, ಗೋಡಂಬಿ, 1 ಕಪ್ ಬೆಲ್ಲ. ಇದು ಸಿಹಿ ಪೊಂಗಲ್ಗೆ. ಇವಾಗ ಖಾರ ಪೊಂಗಲ್ಗೆ ಹೇಳ್ತೀನಿ. ತೆಂಗಿನಕಾಯಿ ಸ್ವಲ್ಪ, ಅರಿಶಿನ ಪುಡಿ, ಶುಂಠಿನ ನಾನು ಜಜ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಬಾಣಲಿಗೆ ನಾವು ಬೆಲ್ಲ ಹಾಕಿ ಸ್ವಲ್ಪ ನೀರು ಬಿಟ್ಬಿಟ್ಟು ಅದನ್ನು ಮಳ್ಸ್ಕೊಳ್ಳೋಣ ಸಾಕು. ಪಾಕ ಥರ ಏನು ಬೇಡ. ಮಳಗಿಸಿದ್ರೆ ಸಾಕು. ಪಾಕ ಬರೋ ಅವಶ್ಯಕತೆ ಇಲ್ಲ ಇದಕ್ಕೆ. ಇನ್ನೊಂದು ಕಡೆ ನಾವು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕ್ಕೊಂಡು ನಾವು ಗೋಡಂಬಿ ಫಸ್ಟ್ ಹಾಕ್ಕೊಳ್ಳೋಣ. ಗೋಡಂಬಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಎರಡನ್ನೂ ಕೆಂಪುಗೆ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಯಾರ್ಯಾರಿಗೆ ತುಂಬ ಇಷ್ಟ ಅಂತ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ, ಬಟ್ ಆವಾಗವಾಗ ಮಾಡ್ತಾಯಿರ್ತೀನಿ. ನೋಡಿ ಇದು ಬಂದಿದೆ, ಮಳ್ಳಿದೆ. ಸೈಡಿಗೆ ತಿಕ್ಕನ. ಇವಾಗ ಕುಕ್ಕರ್ ವಿಷಲ್ಲು ಆರಿದೆ. ನೋಡಿ ಈ ಥರ ಬೆಂದಿರುತ್ತೆ. ಇವಾಗ ನಾವು ಒಂದೇ ಇದರಲ್ಲಿ ನಾವು 2 ಮಾಡ್ತಾಯಿದ್ದೀವಿ. ಒಂದು ಖಾರ ಪೊಂಗಲ್, ಒಂದು ಸ್ವೀಟ್ ಪೊಂಗಲ್. ಕೆಲವರು ಹಾಗೆ ಮಾಡಲ್ಲ. ನಾನು ಈ ಥರನೇ ಮಾಡೋದು. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಲ್ ಹಾಕೋಣ. 1 2 ಸ್ಪೂನ್ ಆಯಿಲ್ ಹಾಕೋಣ. ಗೋಡಂಬಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಜೀರಿಗೆ, ಮೆಣಸು, ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಶುಂಠಿನ ನಾನು ಇವಾಗ ಹಾಕ್ತೀನಿ. ಯಾಕೆ ಅಂದರೆ ಫಸ್ಟೇ ಶುಂಠಿ ಹಾಕಿದರೆ ಅದು ತಳಿ ಹಿಡಿಯುತ್ತೆ. ಸೊ ಹಂಗಾಗಿ ಶುಂಠಿನ ನಾವು ಆಮೇಲೆ ಹಾಕಿದರೆ ಬೆಟರು. ಮೊದಲೇ ಹಾಕ್ಬಿಟ್ರೆ ತುಂಬ ತಳಿ ಹಿಡಿಯುತ್ತೆ. ಆಮೇಲೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋಣ.
ಕರ್ಬೇವಿನ ಸೊಪ್ಪು ಹಾಕಿ ಉಪ್ಪು ಎಷ್ಟು ಬೇಕು ನಮಗೆ ಅಷ್ಟು ಹಾಕ್ಕೊಳ್ಳೋಣ. ನೆಕ್ಸ್ಟು ಅರಿಶಿನ ಪುಡಿ, ತೆಂಗಿನಕಾಯಿ ಪೀಸ್ ಮಾಡ್ಕೋಬೇಕು. ತೆಂಗಿನಕಾಯಿ ತುರ್ದಾಕಬೇಡಿ. ಖಾರ ಪೊಂಗಲ್ಗೆ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾವು ತುರ್ದಾಕಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ಸೊ ಹಂಗಾಗಿ ಪೀಸ್ ಮಾಡಿ ಹಾಕ್ಕೊಳ್ಳೋಣ. ಇದರಲ್ಲಿ ನಾನು ಅರ್ಧನ ಖಾರ ಪೊಂಗಲ್ಗೆ ಹಾಕ್ತಾಯಿದ್ದೀನಿ, ಹೆಸರು ಬೇಳೆ ಮತ್ತು ರೈಸ್ನ. ಅರ್ಧ ನಾನು ಖಾರ ಪೊಂಗಲು, ಇನ್ನು ಅರ್ಧ ನಾನು ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ. ಯಾವತ್ತೂ ನೀರಿಗಿಂತ ಸ್ವಲ್ಪ ಹಾಲು ಮಿಕ್ಸ್ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ರುಚಿ ಇರುತ್ತೆ. ಆದಷ್ಟು ತೆಳ್ಳಗೆ ಮಾಡಿ ಫ್ರೆಂಡ್ಸ್, ಏಕೆಂದರೆ ಗಟ್ಟಿಗೆ ಮಾಡಿದರೆ ಅದು ಸ್ವಲ್ಪ ಹೊತ್ತಾದಮೇಲೆ ಅದು ಇನ್ನೂ ಗಟ್ಟಿಯಾಗುತ್ತೆ. ತೆಳ್ಳಗಿದ್ರೆ ನಾವು ತಿನ್ನೋಷ್ಟೊತ್ತಿಗೆ ಅದು ನಾರ್ಮಲ್ ಇರುತ್ತೆ. ಕೆಲವರು ತುಂಬ ಗಟ್ಟಿ ಮಾಡ್ಕೊತೀರ, ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಲು ಹಾಕಿ ಮತ್ತೆ ನಿಮಗೆ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿರಿ, ಬಿಸಿನೀರನ್ನ ಆ್ಯಡ್ ಮಾಡೋಣ. ನಾನು ಅಷ್ಟೇ ಇಲ್ಲಿ ಸ್ವಲ್ಪ ಥಿಕ್ನೆಸ್ ಆಗ್ತಿತ್ತು, ಗಟ್ಟಿ ಆಗ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ ನಾನು. ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಆ ಬಿಸಿನೀರನ್ನ ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ. ನೆಕ್ಸ್ಟು ನಾನು ಸ್ವೀಟ್ ಪೊಂಗಲ್ಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ಗೆ ಮಾಮೂಲಿ ಒಂದು ಲವಂಗ ಹಾಕಿದ್ದೀನಿ. ಲವಂಗ ಹಾಕಿದ ಮೇಲೆ ನಾನು ಮಿಕ್ಕಿದ ರೈಸು ಮತ್ತು ಹೆಸರುಬೇಳೆ ಬೇಯಿಸಿದ್ದ ಹಾಕೋತೀನಿ. ಅದಾದಮೇಲೆ ಹಾಲು ಹಾಕ್ತೀನಿ. ಹಾಲಿಗಿಂತ ಮುಂಚೆ ಬೆಲ್ಲದ್ದು ಇದು ನಾನು ಸೋಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಆಮೇಲೆ ಹಾಲು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ತುಂಬ ಗಟ್ಟಿಯಾಗುತ್ತೆ, ತೆಳ್ಳಗೆ ಇರಬೇಕು. ತುಂಬ ಗಟ್ಟಿಯಾಗ್ಬಿಟ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸೊ ಹಂಗಾಗಿ ಇದು ಸ್ವಲ್ಪ ತೆಳ್ಳಗೆ ಇರಲಿ. ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪುಡಿ ಮತ್ತು ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಒಂದು ಕುದಿ ಬರಲಿ, ಅಷ್ಟೇ ಸಾಕು. ಒಂದು ಕುದಿ ಕುದಿಸಿದ ಮೇಲೆ ನಾವು ಆಫ್ ಮಾಡೋಣ ಸ್ಟವ್ವು. ಕುದಿ ಬಂದಮೇಲೆ ಸಾಕು ಫ್ರೆಂಡ್ಸ್, ಅಷ್ಟೇ. ಒಂದು ಕುದಿ ನೋಡಿ, ಆ ಥರ ಬಬಲ್ಸ್ ಬರ್ತಾಯಿದೆ, ಆಲ್ಮೋಸ್ಟ್ ಆಗ್ತಾಯಿದೆ, ಆಗಿದೆ, ಸಾಕು. ಸ್ಟವ್ ಆಫ್ ಮಾಡೋಣ. ನೆಕ್ಸ್ಟು ನೋಡಿ ಸರ್ವ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.